ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ನಮ್ಮ ಹಸ್ಬೆಂಡೇ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಎದ್ದೇನೆ ಇವತ್ತು ಇದು CB ಗಿಡ ಇದೆಯಲ್ಲ, ಇದನ್ನು ನೋಡ್ಬೋದು. ಇದು ಬಂದು ಆಲ್ರೆಡಿ ಇದನ್ನು ನೆಟ್ಟು 1 ವರ್ಷ ಆಗಿತ್ತು. ಇದೇನಂತ ಗೊತ್ತಿಲ್ಲ. ಫಸ್ಟು ಒಂದು 4 ಕಾಯಿ ಬಿಡ್ತು. ಒಂದೊಂದು ಕಾಯಿ ಏನಿಲ್ಲ ಅಂದ್ರೂ ಒಂದು ಅರ್ಧ kg ಬರುತ್ತೆ, ಅಷ್ಟು ಗಾತ್ರದಲ್ಲಿ ಕಾಯಿ ಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಇದು ಕಾಯೇ ಬಿಟ್ಟಿಲ್ಲ, ಗಿಡ ಈ ಥರ ಮೇಲಕ್ಕೆ ಬೆಳ್ಕೊಂಡು ಹೋಗಿದೆ. ಆಮೇಲೆ ಕಾಯೂ ಬಿಟ್ಟಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಒಂದು 4 ಕಾಯಿ ಬಿಡ್ತಲ್ಲ ಅಷ್ಟೇ. ಏನು ಗೊತ್ತಲ್ಲ, ಇದೈತಲ್ಲ ಅದೇ ಹಚ್ಕೊತಾ ಇಲ್ಲ. ಅದೇ ಸಪ್ರೇಟಾಗಿ ನೆಟ್ಬಿಟ್ರೆ ಚೆನ್ನಾಗತ್ತೆ. ಕೀಳ್ಲೇಬೇಕದ, ಕೀಳ್ಲೇಬೇಕು ನಾವು. ಇದು ಬೇರೆ ಈ ಮಳೆಗಾಲ ನೋಡು, ಎಲ್ಲ ಹೊಡೆದ ಹಾಕ್ರಿ ಅಂತಾರೆ ಮೇಲ್ಮೇಲೆ. ಗಾಳಿ ದೊಡ್ಡ ಮರ ಬೇಕು ಗೊತ್ತಿಲ್ಲ, ಇದ್ರ ಜೊತೆ ತಂದವೆಲ್ಲ ಏನು ದೊಡ್ಡ. ಫ್ರೆಂಡ್ಸ್, ಇದನ್ನು ತುಂಬ ದಿನದಿಂದ ಕೀಳೋಣ, ಈ ಗಿಡನ ಕಿತ್ಬಿಟ್ಟು ಬೇರೆ ಕಡೆ ನೆಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೋ. ಬಟ್ ಮಳೆ ಇಲ್ಲಿ ಮಳೆಗಾಲ ಬರಲಿ, ನಾವು ಎಷ್ಟೇ ನೀರು ಇದು ಕೀಳ್ತೀನಿ ಅಂದ್ರೂ ಬೇರವು ಮೊಟಕೊಳ್ತವೆ. ಮಳೆ ಇದ್ರೆ ಚೆನ್ನಾಗಿ ಬೇರುಗಳು ಬರ್ತವೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೋ. ಹಾಗೆಯೇ ಇವ್ರು ಬಂದು ನಮ್ಮ ಮನೆಯವರ ಫ್ರೆಂಡು, ನನ್ನನ್ನು ತಂಗ್ಯವ ಅಂತಲೇ ಮಾತಾಡಿಸ್ತಾರೆ. ಅವ್ರನ್ನ ನೈಟು ನಮ್ಮ ಮನೆಯವ್ರ ಜೊತೆಲೇ ಕರ್ಕೊಂಬಿಟ್ಟು ಬಂದಿದ್ದರು. ಹಾಗಾಗಿ ಇವಾಗ ಇಬ್ಬರು ಸೇರಿಬಿಟ್ಟು ಅದನ್ನ ಕಿತ್ಬಿಟ್ಟು ಬೇರೆ ಕಡೆ ನೆಡೋಣ ಅಂತ ಅಂದ್ಬಿಟ್ಟು ಕೀಳ್ತಾಯಿದ್ರು. ನಾವು ಇದು ನೆಡ್ಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ನೆಡಬೇಕಾಗಿತ್ತು. ಯಾಕೆ ಅಂತಂದರೆ ಇಲ್ಲಿ ಫಸ್ಟೇ ನಾವು ನಿಂಬೆ ಗಿಡನ ನೆಟ್ಟಿದ್ದು, ಅದ್ರ ಪಕ್ಕದಲ್ಲಿ ಇದನ್ನು ನೆಟ್ಟಿದ್ದು. ಫಸ್ಟೇ ಯೋಚನೆ ಮಾಡಿ ನೆಟ್ಟಿದ್ರೆ ಇವಾಗ ಈ ಥರ ಕೀಳೋ ಅವಶ್ಯಕತೆ ಇರಲಿಲ್ಲ. ಇವಾಗ ಅಂದರೆ ಇತ್ತೀಚೆಗೆ ಅಂದರೆ ಅದು ನಿಂಬೆ ಗಿಡ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಇದು ಹಣ್ಣು ಬಿಡೋದು ಸ್ಟಾಪ್ ಮಾಡಿರೋದು. ನೋಡಿ, ಒಂದು ಗಿಡ ನೆಡ್ಬೇಕಾದ್ರೆ ಎಷ್ಟು ಈಸಿಯಾಗಿ ನೆಟ್ಬಿಡ್ತೀವಿ ನೋಡಿ. ಅದನ್ನು ಕೀಳ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಒಂದು ಬೇರು ಮೊಟಕ್ಸ್ಕೊಂಡ್ರೂ ಅದು ಬೇರೆ ಕಡೆ ಅದು ಗಿಡ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಅದನ್ನು ನೋಡಿಬಿಟ್ಟು ಬೇರ್ನೆಲ್ಲ ನೀಟಾಗಿ ನೋಡಿಬಿಟ್ಟು ಅದನ್ನು ಕೀಳಬೇಕು. ತುಂಬಾ ಶ್ರಮ ಪಡ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣವೇ ಇದೇ ಕೆಲಸ ಮಾಡ್ತಾಯಿದ್ದಾರೆ, ಹಸುಗಳನ್ನ ಕಟ್ಟಾಕ್ಬಿಟ್ಟು. ಇಲ್ಲೆಲ್ಲಾರ ಸೊಸೆ ಒಂದು ಸ್ವಲ್ಪ ದೂರ ಇರೋ ಕಡೆ ನೆಡ್ಬೇಕಂತ ಸರ್. ನೋಡಿ, ಹತ್ರದಲ್ಲಿ ನೆಟ್ರೆ ಇವು ಹೆಂಗೆ ಬೇರೆ ಕೊಟ್ಕೊಳ್ಳಿ. ಈಗ ಚೆನ್ನಾಗಿ ಹತ್ಕೊಳ್ಳೋದು ಮಳೆಗಾಲ ಅಲ್ವಾ, ಹತ್ಕೊಳ್ಳೋದು ಅಲ್ಲಿನ ತುಂಬ ಬೇರೆ ಐತ್ ಕಣವ. ಹಾಂ, ಬೇರೆ ಐತಿ, ಸ್ವಲ್ಪ ಬೇರೆ ಸಾಕೊಂಡು ಹತ್ಕೊತವೆ. ನಾವು ಬಸ್ಸು ನೆಟ್ಟರು ಬಸ್ಸಿನ ಹೊಡೆದ ಇವನು ಊರಲ್ಲಿ ಮುಖಂಡ ಇವನಿದ್ದ ಇದ್ದಿಲ್ಲಲ್ಲ, ಇದ್ದ ಕಂಡ್ಲ ಇವನೇ ಅಲ್ಲ. ತಿಪ್ಪೆಯಿಂದ ಗೊಬ್ಬರ ತಂದ್ಕೊಟ್ಟಿದ್ದು ಕೊಯ್ದಿತ್ತಲ್ಲಪ್ಪ. ಪುಳಿಯೋಗರೆ ಮಾಡ್ಕೊಂಬಂದಿರಲ್ಲ, ಪುಳಿಯೋಗರೆ ನೆನಪೈತ ಮೇಲೆ ಗೊಬ್ಬರ ನೋಡಿ. ಅದಕ್ಕೆ ಆ ಕಡೆ ಕೆಲವು ನೆನಪಿಸಲಿ. ನೀವು ಆಡು ಮರಿ ಬೇರೆ ಬಿಡ್ತೀವಿ, ಅದೇನೋ ಬಾಯಿಗೆ ಗಸಗಸೆ ಗಿಡ, ಇದು CB ಗಿಡ ಎಲ್ಲ ಒಟ್ಟಿಗೆ ಗಸಗಸೆ ಅದು ಇದು ಒಟ್ಟಿಗೆ ಬಂದಿತ್ತು. ಆಯ್ತಾ, ಒಂದು ನೋಡ್ರಿ, ಇನ್ನೂ ಪೈ ಸರಿ ಚೆನ್ನಾಗಿ ಸಿಗ್ರಿತ್ತು. ಕಟ್ ಮಾಡಿ ಹಾಕಿದೀಯ, ಇಲ್ಲಿಲ್ಲ ಅಂದ್ರೂ ಆಗೋದು. ಈಗ ಮಳೆಗಾಲ ಈಗ ಹತ್ತು ಕಿತ್ತಾಕಿರಿ ಚೆನ್ನಾಗಿ ಬೇರೆ ಕೊಟ್ಟು ಇದು ಮಾಡಿದ್ರೆ ಅಲ್ಲಲ್ಲ. ಯಾಕಲೇ
ಕಲ್ಲಾಯ್ತಾ ಹಿಂಗಾಕು. ಅದಕ್ಕೆ ಫ್ರೆಂಡ್ಸ್, ಯಾವುದೇ ಒಂದು ಗಿಡ ನೆಡಬೇಕಂದ್ರೂ ಯೋಚನೆ ಮಾಡಿ ನೆಡಬೇಕು. ನೋಡಿ, ಇವಾಗ ಎರಡೆರಡು ಡಬಲ್ ಕೆಲಸ ಆಯಿತು. ಅದು ಆಲ್ರೆಡಿ 1 ವರ್ಷದ ಮೇಲಾಯಿತು ಆ ಸೀಬೆ ಗಿಡ ಹಾಕಿ. ಬಟ್ ನಾವು ನಿಂಬೆ ಗಿಡದ ಪಕ್ಕನೇ ಸೀಬೆ ಗಿಡ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕಿದ್ದೋ. ಬಟ್ ಇವಾಗ ಅದು ನಿಂಬೆ ಗಿಡ ಇದೆಯಲ್ಲ, ಅದು ಫುಲ್ಲು ಹರಡ್ಕೊಂಡ್ಮೇಲೆ ಸೀಬೆ ಗಿಡಕ್ಕೆ ಫುಲ್ಲು ಅಂದರೆ ಅಲ್ಲಿ ಅದಕ್ಕೆ ನೀರು ಸಾಲ್ತಾ ಇಲ್ಲ ಅನಿಸುತ್ತೆ. ಬಹುಶಃ ನಿಂಬೆ ಗಿಡ ಎಲ್ಲನೂ ಅದ್ರದ್ದು ನೀರು ಎಳ್ಕೊಳ್ತಾ ಇರ್ಬೋದು. ಹಾಗಾಗಿ ಸೀಬೆ ಗಿಡ ಚೆನ್ನಾಗಿ ಆಗ್ತಾ ಇರಲಿಲ್ಲ. ಸೀಬೆ ಗಿಡ, ಪೇರ್ಲೆ ಗಿಡ ಯಾವ್ದಾದ್ರು ಅನ್ಕೋಬೋದು. ಅದಕ್ಕೋಸ್ಕರ ನೋಡಿ, ಯಾವುದೇ ಒಂದು ಗಿಡ ನೆಡಬೇಕಾದ್ರೂ ನಾವು ಜಾಗನ ನೋಡಿ ನೀಟಾಗಿ ನೆಡಬೇಕು. ಇಲ್ಲಾಂದರೆ ಈ ಥರ ಕಷ್ಟಪಡಬೇಕಾಗುತ್ತೆ. ನೋಡಿ, 1.5 ವರ್ಷ ಸಸಿ ಇದು. ಇಷ್ಟರೊಳಗೆ ಗಿಡ ತುಂಬ ಹಣ್ಣು ಬಿಟ್ಟು ಹಣ್ಣು ತಿನ್ನಬೇಕಾಗಿತ್ತು. ನೋಡಿದರೆ ಈ ರೀತಿ ಆಯಿತು. ಹಾಗೆಯೇ ಈ ಕಡೆ ನೋಡ್ಬೋದು, ಇವತ್ತು ಅಡುಗೆ ಕೆಲಸ ನಮ್ಮ ಮನೆಯವರಿಗೆ ಬಿಟ್ಬಿಟ್ಟಿದ್ದೀನಿ. ಸಾಂಬಾರು ಮಾಡೋ ಕೆಲಸನ ನಾನು ಒಳಗಡೆ ಮುದ್ದೆ ಮತ್ತು ರೈಸು ಮಾಡ್ತೀನಿ. ಸಾಂಬಾರು ಬೇಕಾದರೆ ಈಚೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಅವರು ಈಚೆ ಒಲೆನ ಎಲ್ಲ ತೆಗೆದು, ಅಂದರೆ ಮಳೆ ಬರುತ್ತೆ ಅಂತ ಎಲ್ಲ ಮುಚ್ಚಿಟ್ಟಿರ್ತೀವಿ ನೈಟ್ ಹೊತ್ತು. ಇವಾಗ ತೆಗೆದ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಲೆನ ಕಚ್ತಾ ಇದ್ದಾರೆ. ಏಯ್ ಬಿಡ್ತೀನಿ ಅದೇ. ಬಸ್ವಾ ಬಾರ್ಲಾ, ಸ್ಟಾರ್ಟ್ ಮಾಡೋದು ಹೆಂಗೆ ಹೇಳು. ಸ್ಟಾರ್ಟ್ ಮಾಡೋದು ಅಂತ ಇಲ್ಲ. ಐ ನಾವೇ ಮಾಡ್ಕೊಂಡು ನಂಬ. ಮಸಾಲೆ ತಗೊಂಬರಲ್ಲ ಬಸ್, ರುಬ್ಬಿಕ್ಕಿದ್ ನೋಡಲ್ಲ. ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ರುಬ್ಬಿಕ್ಕಿದ್ ಎತ್ಕೊಂಬರಲ್ಲ ಬಸ. ಎಣ್ಣೆ ಕಾದೋಯ್ತು. ಸಾಕು. ಬೆಂಗಳೂರಲ್ಲಿ ಬಟ್ಟೆ ಕೆಲಸ ಮಾಡಿದ್ದೀನಿ ಅಂತೀಯ. ಎಷ್ಟು ಚಮಚ ಹಾಕ್ಬೇಕು? 1.5 kg ಕೋಳಿಗೆ ನೋಡಿ ಹಾಕ್ಲ. ಆಮೇಲೆ ಎಷ್ಟು ನೋಡ್ತೀರಿ? ಸಾಕು. ಇನ್ನೇನು ಮಸಾಲ ರುಬ್ಬಿಕ್ಕಿ ನೋಡೋದು. ಕೈ ತೊಳ್ಕೊಳಕ್ಕೆ ಬೇಡ ಬಿಡು, ಮಸಾಲ ಕೊಟ್ಕೊ. ಹಾಕ್ಬಿಟ್ಟೆ ಕಣಪ್ಪ. ಬಾ, ಕೈ ತಗೊಂಬಂದು ಹಾಕ್ಬಾರಿ. ತೊಳೆದಿದ್ದೀನಿ, ಈ ಕಡೆಗೆ ಬನ್ನಿ. ನೀರು ತೋರಿಸ್ಕೊಡ. ಹಂಗೆ ಎತ್ತಾಕು, ಹಂಗೆ ತೊಳೆದಿನ ನೀರಮ್ಮ ತಳ್ಳೆ ಹಾಕ್ಬಿಟ್ಟು ಹಾಕ್ತಾರೆ. ಮುಚ್ಚಿಬಿಟ್ಟು ತಗೋತೀನಿ.
ಹಿಡ್ಕೊಂತೀನಿ ಸರ್ ಬಸವನ ಭಟ್ರು ನೋಡಾಕ್ರಿ ಎಷ್ಟು ಬೇಕಷ್ಟ ಆಮೇಲೆ ತಿಂದ ಮಾಡಿ ಇನ್ನೇನು ತಾರು ನಮ್ಮ ತುಂಬಿಡೋದು ಆಮೇಲೆ ಒಲೆ ತಳ್ಳಿ ಮುಂದಕ್ಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಅಡುಗೆ ಮಾಡಿಕೊಂಡು ಇದು ಸಿಬಿ ಗಿಡ ಕಿತ್ತು ನೆಡೋ ಡ್ಯೂಟಿ ಅವ್ರದ್ದು ಆಗೈತೆ. ಇನ್ನೂ ಕೊಡುಗೆ ಕಸ ಏನೂ ಗುಡಿಸಿಲ್ಲ. ನಾನೆದ್ದು ಮನೆ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ನೆಕ್ಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಪಾತ್ರೆ ತೊಳೆದು ಒಳಗಡೆ ರೈಸು ಮತ್ತು ಮುದ್ದೆನ ಮಾಡ್ತಾಯಿದ್ದೀನಿ. ಇವ್ರು ಬಂದು ಈಚೆ ಸಾಂಬಾರು ಮಾಡ್ಕೊಂಡು ಅದು ಸಿಬಿ ಗಿಡನ ನೆಡ್ತಾ ಇದ್ದಾರೆ. ಅಂತಿದಲ್ಲ ಏನನ್ನು ಅನ್ನು ಅಲ್ಲ 2 ವರ್ಷದ ಸಿಬಿ ಗಿಡನ ಕಿತ್ಬಿಟ್ಟು ಇಲ್ಲಿ ತಂದು ನೆಡ್ತಾ ಇದೆಯಲ್ಲ ಅಲಾಡ್ಸ್ಬಿಟ್ಟು ಅದು ಆಯ್ತಾ ಇಲ್ಲ ಮತ್ತೆ ಇವಾಗ ಎಲ್ಲ ಚಿಗುರೊಡ್ದಿರ್ಲಿಲ್ವಾ ಇನ್ನೆಲ್ಲ ಬರೀ ಹಿಂಗೆ ಮಾಡೋದೇ ಕೆಲ್ಸವ ನೀವು ಹಿಂಗೆ ಮಾಡೋದೇ ಬೆಳಗ್ಗೆ ಬಂದ ಜಗಳದಲ್ಲ ಸಾರು ಮಾಡೋ ಅಂದ್ರೆ ಅಲ್ಲಿ ತೆಗೆದು ಬಿಸಾಕ್ಬಿಟ್ಟು ಬೋಳ ಇಲ್ಲಿ ಮುಚ್ಚು ಇಲ್ಲಿ ನೋಡಿ ಎಡಮಟ್ಟ ಹೆಂಗೈತಿ ಅಂತ ಮಾಡ್ಕ ಗೊಂಬೆ ಬಾರ ಇಲ್ಲಿ ಗೊಂಬೆ ಮಾಡ್ಕ ಗೊತ್ತಾಯ್ತದೆ. ನಾನು ಇವತ್ತು ನಮ್ಮ ಅಪ್ಪ ಮನೆಗೆ 1 ವಾರ ರೈಟು ನಾವು ಗೊಂಬೆ ನಾನು ಅದಕ್ಕೆ ಬೆಳಗಿಂದ ಮನೆಗೆ ಈಗ ಬಂದವಳೆ ಬಂದೆ ಸಾರು ಇದಾಕಿ ಒಳಗಡೆ ಮುದ್ದೆ ಅನ್ನ ಮಾಡ್ತಾರ ಯಾರು ನಿಮ್ ತಾತನ ನಮ್ ತಾತನ ಹೆಸರು ಹೇಳಲ್ಲ. ನಮ್ ತಾತ ತುಂಬಾನೇ ಒಳ್ಳೆಯವರು. ನಮ್ ತಾತನ ಹೆಸರು ಹೇಳಲ್ಲ. ಏನ್ ಗೊತ್ತಾ ಫ್ರೆಂಡ್ಸ್, ಈ ಹುಡುಗರ್ನ ಗಂಡಸ್ರನ್ನ ಎಂತಾರ ಮದ್ವೆ ಆಗ್ಬೇಕು ಗೊತ್ತಾ, ಇಂಥರ್ನ ಮಾತ್ರ ಮದ್ವೆ ಆಗ್ಬಾರ್ದು. ಏನ್ ಗೊತ್ತಾ, ಒಳ್ಳೆತನ ಇರೋ ಗಂಡಸ್ರನ್ನ ಮದ್ವೆ ಆಗ್ಬಿಟ್ರೆ ಯಾವತ್ತಿದ್ರು ಎಂಟಿಗಳು ಕೆರ್ಕೊಂಡ್ ತಿನ್ನೋದಯ್ಯ ನಿಜವಾಗ್ಲೂ. ಏನ್ ಗೊತ್ತಾ, ಎಂತಾರನ್ನ ಮದ್ವೆ ಆಗ್ಬೇಕು ಗೊತ್ತಾ, ಅತಿ ಆಸೆ ಇರುತ್ತಲ್ಲ, ನನಿಬೇಕು ನಂದು ನನಿಬೇಕು ಅಂತ ಇರ್ತಾರ ಅಂತರ್ನ ಮದ್ವೆ ಆಗ್ಬೇಕು. ಇಂತರ ಮದ್ವೆ ಆಗ್ಬಿಟ್ರೆ ಕಟ್ಕೊಂಡಾರ ಗತಿ ಗೋವಿಂದ ಅಷ್ಟೇ. ಗೋವಿಂದನೇ ಇನ್ನೇನ್ ಮತ್ತೆ. ನಿನ್ನಂತ ಮದುವೆ ಆಗ್ಬಿಟ್ರೆ ಅಷ್ಟೇ. ನೀನ್ ಒಳ್ಳೆತನ ತಗೊಂಡೆ ನೆಕ್ಕಾಗುತ್ತಾ? ಹೋಗು ಎದ್ದು. ನಾನು ಇಟ್ಕೊಳಲ್ಲ, ಹೋಗು. ಇಟ್ಕೊಳಲ್ಲ. ನಮ್ ಗೊಂಬೆ ಬರವ ಮಗ ತೊಳಿತಾಳ. ನಮ್ ಗೊಂಬೆ ಮುದ್ದೆ ತಿರುಗ್ತಿದ್ದೀನಿ, ಬರವ ಬರ ಗೊಂಬೆ. ಫ್ರೆಂಡ್ಸ್, ಏನಂದರೆ ನಮ್ಮ ಮನೆಯವ್ರನ್ನ ನಾನು ರೇಗಿಸ್ಲಿಲ್ಲ ಅಂತ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಡೈಲಿ ಅಷ್ಟೇ ಬೆಳಗ್ಗೆ ಎದ್ದು ಇನ್ನವ್ರ ಕೆಲಸದಿಂದ ಬಂದಾಗ ಅವ್ನು ಏನಾರು ಅಂದ್ಕೊಂಡು ಅವ್ರನ್ನ ಈ ಥರ ಕಿಟ್ಲೆ ಮಾಡ್ತಾನೆ ಇರ್ತೀನಿ. ನನ್ನ ಗಂಡ ನಿಜವಾಗ್ಲೂ ತುಂಬಾ ಒಳ್ಳೆಯವರು ಫ್ರೆಂಡ್ಸ್. ನಿಜವಾಗ್ಲೂ ಯಾರೂ ಸಹ ಈ ಥರ ಹೆಂಗಸ್ರಿಗೆ ಹೆಲ್ಪ್ ಮಾಡಿಕೊಡಲ್ಲ. ಬಟ್ ನನ್ನ ಗಂಡ ನನ್ನ ತಾಯಿ ಮಾಡೋ ಕೆಲಸ ಎಲ್ಲ ಪ್ರತಿಯೊಂದು ಸಹ ಅವರೇ ಮಾಡಿಕೊಡ್ತಾರೆ. ನನಗೆ ತಾಯಿ ಇಲ್ಲ ಅನ್ನೋದು ಮರೆಸಿದ್ದಾರೆ, ಆ ಕೊರಗನೆ ಮರೆಸಿದ್ದಾರೆ. ನಾನು ಒಂದೊಂದ್ಸಲ ಯೋಚನೆ ಮಾಡ್ತಿರ್ತೀನಿ, ನನಗೆ ಈ ಥರ ಗಂಡ ಎಲ್ಲ ಬೇರೆ ಥರ ಯಾರು ಗಂಡ ಸಿಕ್ಕಿದ್ರೆ ನನ್ನ ಕತೆ ಏನಾಗೋದು ಅಂತ ಅಂದ್ಬಿಟ್ಟು ನೆನೆಸ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಯಾಕೆ ಅಂತ ಅಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂದರೆ ಎಷ್ಟು ಟಾರ್ಚರ್ ಮಾಡ್ತಾರೆ ಅನ್ನೋದು ನಾನು ನೋಡಿದ್ದೀನಿ, ಎಲ್ಲ ಅನುಭವಿಸಿದ್ದೀನಿ. ಆದರೆ ನನ್ನ ಗಂಡ ಒಂದಿನೂ ಒಂದು ಬಾಯಿ ಮಾತಿಗೂ ಸಹ ನನ್ನನ್ನು ಒಂದಿನ ನಿನಗೆ ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಒಂದಿನೂ ಸಹ ಅದನ್ನು ನನ್ನ ಗಂಡ ಮಾತಾಡಿಲ್ಲ. ಬೇರೆಯವ್ರು ಮಾತಾಡಿದ್ದಾರೆ, ಬಟ್ ನನ್ನ ಗಂಡ ಒಂದಿನೂ ನನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡಿಲ್ಲ. ಮಕ್ಕಳಿಲ್ಲ ಅಂದರೆ ಬಿಡೋ, ಇರೋವಷ್ಟಿನ ನಾವು ಚೆನ್ನಾಗಿರೋಣ, ನೀನೇ ನನ್ನ ಮಗಳು, ನಿನ್ನನ್ನೇ ನನ್ನ ಮಗಳು ಥರ ಸಾಕೊಳ್ತೀನಿ ಅಂತ ಹೇಳ್ತಾರೆ. ನಿಜ, ನನಗೆ ಆ ಮಾತು ಆಡ್ತಾರಲ್ಲ, ಆ ಮಾತಿಂದಲೇ ನಾನು ಇಷ್ಟು ಧೈರ್ಯವಾಗಿದ್ದೀನಿ ನಿಜವಾಗ್ಲೂ. ಸರಿ ನೆಟ್ಟಿದ್ದು ಕೆಳಗಡೆ ಕಳೆ ಕಿಲ್ತೈತೆ ಅಡಿಕೆ ಖುಷಿ ಹೋಯ್ತಂಗ್ರೆ ಕೆಲಸಕ್ಕೆ ಹೇಳ್ತಾರೆ. ಅದೇ ಅವ್ರನ್ನ ಕರ್ಕೊಂಬ, ಒಬ್ಬನ ಕೈಲಿ ಮಣ್ಣು ಇಟ್ಟಾಕ್ಬೇಕು, ಎಲ್ಲನೂ ಗೊಬ್ಬರ ಹಾಕ್ಬೇಕು, ನಿದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಊರಲ್ಲಿ ಯಾರು ಇರ್ತಿತ್ತು
ಈಗ ಈಗ ನೋಡಿ ಕ್ಲೀನಾಗಿ ಸಿಗ್ಬಿಟ್ಟು ಬುದ್ಧಿ ಕಣ. ಹಾಂ ಕ್ಲೀನಾಗಿ ಸಿಕ್ಕಿಕಾಯಿ ಬುದ್ಧಿ ಚೆನ್ನಾಗಿ ಹತ್ಕೋಬೋದು ಅಲ್ವ ಬಸ್ ಹತ್ಕೊಳಕ ನಾವು ಹಾಂ ಹತ್ಕೊಳತ್ತೆ ಸಾಗಿ ಯಾಕೆ ಆಗ್ತದೆ ಹಂಗೆ ಕೋಳಿ ಕೆರೆದಾಗ್ತವೆ ಕೋಳಿ ಅವಲ್ಲ ಹ್ಞೂ ಅಲ್ಲೊಂದು ಸಾಗಿ ಹಾಕೊಂಬಲ್ಲಿ ನಮ್ಮ ಕೋಳಿ ಲಾಭ ಕೆರೆದಾಕ್ಬಿಟ್ಟು ಅದಕ್ಕೆ ಮುಚ್ಚಿದ್ರೆ ಕೋಳಿದೊಂದು ಕಾಟ ಎಲ್ಲ ಕೆರೆದ್ಬಿಟ್ಟು ನೀರು ಕಳ್ದಂಗೆ ಆಗ್ತದೆ ಕಡಿಕೊಂಡು ಗೊತ್ಬಿಟ್ರೆ ಹೊಡಿತೀರ ಹೆಂಗೆ ಹೊತ್ಕೊಂಡು ಸಾಕತ್ತೆ ಕ್ರಾಸ್ ಆಯ್ತೇನಪ್ಪ ಇಲ್ಲ ಕರೆಕ್ಟಾಗಿ ಆಯ್ತು ಬಿಡು ಕರೆಕ್ಟಾಗಿ ಆಯ್ತು ಕಣ ನಿಂಗೆ ಹಂಗೆ ಕಾಣಿಸ್ತದೆ ಕ್ರಾಸ್ ಆಯ್ತು ಕಣದಿ ಸ್ವಲ್ಪ ಸೇತ್ ಕಡ್ರೆ ಸರಿ ಅದು ಸೇತ್ ಕಡ್ರೆ ಅದೇ ಸ್ವಲ್ಪ ಆಯ್ತದೆ ಎಣ್ಣೆ ಬಗ್ಗೆ ಡಿಸ್ಕಷನ್ ಮಾಡ್ತಾವ್ರೆ ಬಾರಲ್ಲಿ ಜಾಸ್ತಿ ಆಯ್ತು ಅಲ್ಲಿ ಜಾಸ್ತಿ ಆಯ್ತು ಇಲ್ಲಿ ಜಾಸ್ತಿ ಆಯ್ತು ಅಂತ ಕೆಲಸ ಮಾಡೋದೇ ಪುಸ್ತಕಕ್ಕೆ ಮಾಡ್ಲಿಕ್ಕೆ ಅದಿಲ್ಲ ಅಂದ್ರೆ ಕೆಲಸನೇ ನಡೆಯಲ್ಲ ಡಿ ಕೆ ಕೊಟ್ರೆ ಹೇಳ್ತಾಳೆ ಮಾಡ್ಕೊಂಡು ನಿಮ್ಗೆಲ್ಲ ಎಣ್ಣೆ ಕುಡಿಲಿಲ್ಲ ಅಂದರೆ ಜೀವನನೇ ಆಗಲ್ವಾ ಸರಿ ನಡೆ ಕೈಕಾಲೇ ಓಡಲ್ಲ ರಕ್ತ ಎಲ್ಲ ಓಡ್ಬೇಕು ಅಂದರೆ ಕುಡಿಬೇಕು ಹಾಂ ಏನ್ ಗೊತ್ತಾ ನೀನು ಅತ್ಲಾಗ ಬಸವಣ್ಣಂಗೆ ಮದುವೆ ಆಗದಲ್ಲಿ ಇರ್ಬೇಕಾಯ್ತತ್ಲ ನೀನು ಅತ್ಲಾಗ ಮದುವೆ ಆಗದಲ್ಲಿ ಇರ್ಬೇಕಾಯ್ತತ್ಲ ಹ್ಞೂ ಎಣ್ಣೆ ಕುಡ್ಕೊಂಡು ಇರ್ಬೋದಾಯ್ತು ಅದ್ರ ಬೇರೆ ಸುಮ್ಮನೆ ಆಗ್ಬಿಟ್ಟು ನಾನೇ ಯಾಕೆ ಹುಡುಗಿ ಭಾಳ ಹಾಳು ಮಾಡೋಣ ನಾವು ಒಬ್ರ ಮದುವೆಯಾಗಿ ಹಾಳು ಮಾಡ್ತಾವ್ರೆ ಒಂದು ನನ್ನ ಭಾಳ ನನ್ನ ಲೈಫ ಮದುವೆಯಾಗಿ ಎರಡಲ್ಲೇ ಬಡಿಗ ಪಾರ್ಲಪ್ಸ ನೆನ್ನೆ ಫುಲ್ ಅಡ್ಡಿ ತಲೆ ಕುಳಿಸ್ಕೊಂಡಿದ್ದೀರಿ ಎಲ್ಲ ಒಳಗೆ ಯಾವ ರೀತಿ ಚಿಂತೆ ಇಲ್ಲ ಕಣ ಬರೀ ಅದು ಒಂದೇ ಚಿಂತೆ ನಮ್ಮ ಬೆಳಗಾವಿ ಹೆಂಗಪ್ಪ ಅಂತ ನಂಗೆ ಎಲ್ಲ ಹಾಕೊಂಡಿಲ್ಲ ಭಯ ಆ ಕಡೆ ಕಾಯಿ ಟೈಮಕ್ಕೆ ಹಾಕ್ಬಿಟ್ಟ ಗಾಡಿಲ್ಲ ಘಮ ಘಮ ಅಂತೈತೆ ಸಾಕು ಬರೀ ಸಾರು ಹಿಡ್ಕೊತೀನಿ ಟೇಸ್ಟ್ ನೋಡೋದು ಹೆಂಗೈತೆ ಅಂತ ಹಾಂ ಚೆನ್ನಾಗಿ ಒಡ್ಡಿಗೆ ಹೊಲಿಸ್ಕೊಂಡ್ರೆ ನಾನು ಉಣ್ಣಲ್ಲ ನೀನು ಉಣ್ಣು ಬೇಡ ನೀನು ಮಾಡಿರೋದು ಎಲ್ಲ ಸಖತ್ತಾಗಿರುತ್ತೆ ಅಂತೀಯ ನೀನು